ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ SLC ಎಕ್ಸಾಮ್ನಲ್ಲಿ ಇಂಗ್ಲೀಷ್ನಲ್ಲಿ 80ಗೆ 80 ಪಡೆದ ವಿದ್ಯಾರ್ಥಿನಿಯ ಆನ್ಸರ್ ಶೀಟ್ ಬಗ್ಗೆ ತಿಳಿದುಕೊಳ್ಳೋಣ. ಬುಕ್ಲೆಟ್ ಫಸ್ಟ್ ಪೇಜಲ್ಲಿ ನಿಮ್ಮ ನೇಮು ಮತ್ತು ರಿಜಿಸ್ಟರ್ ನಂಬರ್ನ ಕರೆಕ್ಟಾಗಿ ಬರಿಬೇಕು. ಮತ್ತು ಯಾವ ಸಬ್ಜೆಕ್ಟ್ ಇರುತ್ತೋ ಆ ಸಬ್ಜೆಕ್ಟ್ ನೇಮ್ ಬರಿಬೇಕು. ಫಸ್ಟ್ನೇ ರೋಲ್ನಲ್ಲಿ MCQ ಕ್ವಶನ್ ಇರುತ್ತೆ. ಫಸ್ಟ್ ಪೇಜ್ನ ನೀಟಾಗಿ ಮೇಂಟೈನ್ ಮಾಡಿರಬೇಕು. ಯಾವುದೇ ಥರ ಗೀಸೋದು, ಕಾಟ್ ಹಾಕೋದು ಆ ಥರ ಎಲ್ಲ ಮಾಡಬಾರ್ದು. ಈ ಔಟ್ ಪಡೆದಿರೋ ಆನ್ಸರ್ ಶೀಟ್ನ ನೋಡ್ತಾ ಹೋಗಿ. ಯಾವುದೇ ಥರದಾದಂಥ ಒಂದು ಕೂಡ ಗೀಸೋದು, ಕಾಟ್ ಹಾಕೋದು ಆ ಥರ ಏನೂ ಮಾಡಿಲ್ಲ. ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೀವು ಕೂಡ ಇದೇ ಥರ ಆನ್ಸರ್ ಶೀಟ್ನ ಮೇಂಟೈನ್ ಮಾಡಬೇಕು. MCQ ಕ್ವಶನ್ಗೆಲ್ಲ ಆನ್ಸರ್ ಅಷ್ಟೇ ಬರೆದ್ರೆ ಸಾಕು. ತುಂಬ ಪೇಜ್ಗಟ್ಟಲೆ ಆನ್ಸರ್ ಬರೆದ್ರೆ ಜಾಸ್ತಿ ಅಂಕ ಕೊಡ್ತಾರೆ ಅಂದ್ಕೊಂಡು ಇಲ್ಲದೇ ಇರೋದು, ಗೊತ್ತಿಲ್ಲದೆ ಇರೋದು ಏನೋ ಬರೆಯೋದು ಬಿಟ್ಟು ಎಷ್ಟು ಗೊತ್ತಿದೆಯೋ ಅಷ್ಟು ಕರೆಕ್ಟಾಗಿ ಬರೆಯೋಕ್ಕೆ ಟ್ರೈ ಮಾಡಿ. ಆದಷ್ಟು ಟೈಮ್ ನೋಡ್ಕೊಳ್ಳಿ. ಆಲ್ರೆಡಿ ನೀವು ಸ್ಕೂಲಲ್ಲಿ ಪ್ರಿಪ್ರೇಟ್ರಿ ಎಕ್ಸಾಮ್ನೆಲ್ಲ ಬರೆದಿರ್ತೀರ. ಸೊ ಹಾಗಾಗಿ ಟೈಮ್ ಬಗ್ಗೆ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಇರುತ್ತೆ. ಅದನ್ನು ನೋಡಿಕೊಂಡು ಆನ್ಸರ್ನ ಬರಿತಾ ಹೋಗಿ. ಟೈಮ್ನ ವೇಸ್ಟ್ ಮಾಡಬೇಡಿ. ಆದಷ್ಟು MCQ ಕ್ವಶನ್ ಗೊತ್ತಿಲ್ಲ ಅಂದರೆ ಫಸ್ಟ್ ಪೇಜಲ್ಲಿ ಗೀಟ್ ಹಾಕೋದು, ಗೀಚೋದು ಆ ಥರ ಏನು ಮಾಡಬೇಡಿ. ಲಾಸ್ಟ್ವರೆಗೂ ಆ ಫಸ್ಟ್ ಪೇಜ್ನ ಹಾಗೆ ಬಿಟ್ಟಿರಿ. ಇಂಗ್ಲೀಷ್ನಲ್ಲಿ ಹೆಚ್ಚು ಅಂಕ ಗಳಿಸ್ಬೇಕಂದ್ರೆ ಜಾಸ್ತಿ ಪೇಜ್ ಬರೆಯೋದಲ್ಲ, ಕರೆಕ್ಟಾಗಿರೋ ಆನ್ಸರ್ನ ಎಕ್ಯುರೇಟಾಗಿ ಬರೀಬೇಕು. ಈ ಆನ್ಸರ್ ಶೀಟ್ನ ನೋಡ್ತಾ ಹೋದರೆ ನಾವು ಯಾವ ಥರ ಬರೀಬೇಕು ಎಂಬುದರ ಬಗ್ಗೆ ಸ್ವಲ್ಪ ಐಡಿಯಾ ಸಿಗುತ್ತೆ. ಇಂಗ್ಲೀಷ್ನಲ್ಲಿ ಜಾಸ್ತಿ ಅಂಕ ಗಳಿಸ್ಬೇಕಾದ್ರೆ ಗ್ರಾಮರ್ ಪಾರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗ್ರಾಮರ್ನ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಬೇಕು. ಓಲ್ಡ್ ಕ್ವಶನ್ ಪೇಪರ್ನೆಲ್ಲ ಕಲೆಕ್ಟ್ ಮಾಡಬೇಕು. ಮತ್ತು ಗ್ರಾಮರ್ ಪಾರ್ಟಲ್ಲಿ ಯಾವ ಥರದಾದಂಥ ಕ್ವಶನ್ನ ಕೇಳ್ತಾ ಹೋಗಿದ್ದಾರೆ ಎಂಬುದನ್ನು ನೋಡಿಕೊಂಡು ಮನೇಲಿ ಪ್ರಾಕ್ಟೀಸ್ ಮಾಡಬೇಕು. ಗ್ರಾಮರ್ ಒಂದು ಪಾರ್ಟ್ನ ಕಲಿತ್ರೆ ಸಾಕು, ಇಂಗ್ಲೀಷ್ನ ಸುಲಭವಾಗಿ ಪಾಸ್ ಮಾಡ್ಬೋದು. ಹೆಚ್ಚಿನ ಅಂಕ ಗಳಿಸ್ಬೇಕಂದ್ರೆ ಗ್ರಾಮರ್ನ ಚೆನ್ನಾಗಿ ಓದ್ಕೊಳ್ಳಿ. ಗ್ರಾಮರ್ ಪಾರ್ಟಿಂದ MCQ ಇಂದ ಮತ್ತು ಕಾಮನ್ನಾಗಿ ಲೆಟರ್ ರೈಟಿಂಗ್ ಮತ್ತು ರೆಸ್ಯೂಮ್ ಬರೆಯೋದು ಇದ್ದೇ ಇರುತ್ತೆ. ಅದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2026ರಲ್ಲಿ ಎಕ್ಸಾಮ್ ಬರೀತಿರೋ ಎಲ್ಲ SLC ಮಕ್ಕಳಿಗೆ ಆಲ್ ದ ಬೆಸ್ಟ್. ಹಾಗೆ ಇವಾಗಿನಿಂದ ಟೈಮ್ ವೇಸ್ಟ್ ಮಾಡದೆ ಡೈಲಿ ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇದೇ ಥರ ಬೇರೆ ಸಬ್ಜೆಕ್ಟ್ ವಿಡಿಯೋ ಬೇಕಾದರೆ ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ 2026ರಲ್ಲಿ ಎಕ್ಸಾಮ್ ಬರೀತಿರೋ ಎಲ್ಲ ಮಕ್ಕಳು ಕಮೆಂಟ್ ಮಾಡಿ.